ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನಗಾರ್. ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಪ್ರಥಮವಾಗಿ ಯಾರಾದರೂ ಚಾನಲ್ಗೆ ಬರ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿಯಾಗಿ ಏನು ಮಾಡಿರಿ ಅಂದ್ರೆ ಅಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಯಾಕಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬಂದು ಮುಟ್ತದೆ. ಎಸ್, ಈಗ ನಿಮಗೋಸ್ಕರ ಅಂತ ನಾವೇನು ಮಾಡಕತ್ತೀವಿ, ಲೈವ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿವಿ. ಇವು ರೆಕಾರ್ಡೆಡ್ ಕ್ಲಾಸ್ಗಳು ಇರ್ತಾವ. ಲೈವ್ ಕ್ಲಾಸು ಡೈಲಿ 7:30. ಓಕೆ, 7:30ಕ್ಕೆ ಲೈವ್ ಕ್ಲಾಸ್ ಇರ್ತದೆ. ಖಂಡಿತವಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು, ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡಿ ಏನು ಮಾಡಬೇಕು, ನಮಗೆ ನಿಮ್ಮ ಸಪೋರ್ಟಿನ ಬಹಳಷ್ಟು ಅವಶ್ಯಕತೆ ಇದೆ. ಬಹಳಷ್ಟು ಜನರಿಗೆ ಕೂಡ ಶೇರ್ ಮಾಡಿರಿ ಅಂತ ನಿಮಗೆ ಕೇಳ್ಕೊತೀವಿ. ಎಸ್, ಅದೇ ರೀತಿಯಾಗಿ ನಮ್ಮದು ಒಂದು ಮೇನ್ ಉದ್ದೇಶ ಈ ವರ್ಷದ ಏನಂದ್ರೆ, ಒಂದು SSC CHS MTS GD ಇವು ಮೂರು ನಮ್ಗೆ ಏನದಾವ, ಒಂದು CGL ಒಂದು ಆ್ಯಡ್ ಮಾಡ್ಕೊಟ್ರಿ. ಇವುಗಳನ್ನ ಹೊಡಿಬೇಕು. ಬೇಕಾದಾಗಲಿ ಕನ್ಸಿಸ್ಟೆನ್ಸಿ ಇಡೋಣ. ಎಲ್ಲ ರೀತಿ ಕ್ವಶನ್ಸ್ ತೊಗೊಂಡ್ ಬರ್ತಾನೆ. ಹೊಡೆದಿಲ್ಲ ಹೊಡೆದ ಬಿಡೋದು, ಭಾಳ ವಿಚಾರ ಮಾಡ್ದ. ಎಸ್, ಹಂಗಿದ್ದಾಗ ನೋಡ್ರಿ ಏನಾಕತ್ತಂದ್ರ, ನಿಮಗೆ ಒಂದು ಟಾರ್ಗೆಟ್ ಸೆಟ್ ಮಾಡ್ಕೊಡ್ರಿ. ಒಂದು ಟಾರ್ಗೆಟ್ ಸೆಟ್ ಮಾಡ್ಕೊಂಡ್ಬಿಡ್ರಿ. 2026 ರಿಂದ 2027 ಜೂನ್ ಟು ಜೂನ್ 365 ಡೇಸ್ ಹೆಂಗಿರ್ಬೇಕಂದ್ರೆ ಮುಳ್ಳಿನ ಹಾಸಿಗೆ ಇದ್ದಂಗೆ ಇರ್ಬೇಕು. ಓಕೆ, ದ ಬೆಡ್ ಆಫ್ ಥ್ರೋನ್ಸ್ ಅಂತ ಹೇಳ್ತೀವಿ. Okay, that become a bed of thorns to me, then afterwards that become bed of roses. For life become the bed of roses. ಹೌದಾ? ಮುಳ್ಳಿನ ಹಾಸಿಗೆ ಮೇಲೆ ನಡೆದ್ರೆ ಏನು ನಮಗ ಹೂವಿನ ಹಾಸಿಗೆ ಸಿಗ್ತೈತಿ. ಡೈರೆಕ್ಟ್ ಹೂವಿನ ಹಾಸಿಗೆ ಯಾವಾಗೂ ಸಂಗೀತಾಗ ಏನು ಮಾಡೋಣ ಅಂದ್ರೆ, ಎಷ್ಟು ಪ್ರಯತ್ನ ಆಕತ್ತೆ ಅಷ್ಟು ನಿಮಗೆ ಏನು ಮಾಡ್ತೀನಿ, ಎಲ್ಲ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಬಿಡಿಸ್ಕೊಟ್ಬಿಡ್ರಿ. ನೀವೆಲ್ಲ ಥರ ಕ್ವಶನ್ಸ್ಗಳನ್ನ ಏನು ಮಾಡ್ರಿ, ಅಷ್ಟು ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ರಿ. ಎಲ್ಲವನ್ನು ಏನು ಮಾಡಿಬಿಡೋಣ, ಬಹಳಷ್ಟು ಸೂಕ್ಷ್ಮವಾಗಿ ವಿಚಾರಣೆಯನ್ನು ಮಾಡ್ತಾ ಹೋಗೋಣ. ಯಾವ ರೀತಿ ಕ್ವಶನ್ಸ್ಗಳು ಬಂದವ, ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವ, ಹಿಂಗೆ ಬಂದಾಗ ನಾ ಏನು ಮಾಡಬೇಕು, ನಾ ಏನು ಮಾಡಬಾರ್ದು, ಇವುಗಳನ್ನ ಮುಖ್ಯವಾಗಿ ಕಲಿಯೋದು. ಹೌದಾ? ಹಂಗಿದ್ರೆ ಒಂದೇ ಕ್ವಶನ್ ನೋಡೋಣ. ಎಸ್, ಈ ಒಂದು ಕಾನ್ಸೆಪ್ಟ್ ಮೇಲೆ ಫಿಕ್ಸ್ ಕ್ವಶನ್ ನೋಡ್ರಿ. ಇಲ್ಲಿರ್ತಕ್ಕಂತಹ ಅಲ್ಲಿ ಕೊಟ್ಟ ನೋಡ್ರಿ, ನೈದರ್ ಏನ್ ಕೇಳೋಣ, ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೇನ್ಸ್ ಅ ಗ್ರಾಮೆಟಿಕಲ್ ಎರರ್ ಅಂತಕ್ಕಂಥದನ್ನ ಕೇಳೋಣ. ಹೌದಾ? ಎಲ್ಲಿ ಗ್ರಾಮೆಟಿಕಲ್ ಎರರ್ ಒಳಗೊಂಡಿದೆ, ತಪ್ಪು ಎಲ್ಲಿ ಐತಿಪ್ಪ ಅಂತಕ್ಕಂಥದ್ದನ್ನ ಏನ್ ಮಾಡೋಣ, ಕೇಳೋಣ. ಅವಾಗ ಏನ್ ಮಾಡ್ತೀರಿ ನೀವು, ತಪ್ಪು ಎಲ್ಲಿ ಐತಿ ಅಂತ ಕೇಳಿದಾಗ, ಎಸ್, ಇಲ್ಲಿ ನಾವೇನು ಇಲ್ಲಿ ಯಾವ ರೂಲ್ಸ್ ನ ಕಂಡು ಹಿಡ್ಕೊಳ್ಬೇಕಂದ್ರೆ, ನೀವು ಮೊದಲೇ ಹೇಳ್ರಿ, ಐದರ್ ನಾರು ಐದರ್ ಆರು ಎಲ್ಲ ಎಕ್ಸಾಮ್ಗಳಿಗೂ ಬರ್ತಕ್ಕಂಥ ಕ್ವಶನ್. ಹೌದಾ? ಎಸ್, ನೀವು ಅಚಾನಕ್ ನಿಮ್ಗೆಲ್ಲ ಗೊತ್ತಿರ್ಬೋದು, ಯಾರು SSC GD ಎಕ್ಸಾಮ್ ಬರ್ದಿರಿ, ನಾವು ಹೇಳ್ತಕ್ಕಂಥ ಕ್ವಶನ್ ಮ್ಯಾಕ್ಸಿಮಮ್ ರಿಪೀಟ್ ಆಗಿರ್ತಾವ. ಎಸ್, ಅವೆಲ್ಲ ರಿಪೀಟ್ ಆಗಿರ್ತಾವ ಅನ್ನಕ್ ಮುಖ್ಯ ಕಾರಣ ಏನಂದ್ರೆ, ಬಹಳಷ್ಟು ಡೀಪ್ ಆಗಿ ಅಬ್ಸರ್ವೇಷನ್ ಮಾಡಿರ್ತೀವಿ. ಇಂಥ ಕ್ವಶನ್ ಅನ್ನ ಬಹಳಷ್ಟು ವಿಚಾರ ಮಾಡಿ ತಗೊಂಡ್ಬಂದಿರ್ತೀವಿ. ಇಂಥವು ಬಂದಾಗ ನಮ್ಮ ಹುಡುಗರು ಎಡವಬಾರ್ದು, ಇಂಥವು ಬಂದಾಗ ನಮ್ಮ ಹುಡುಗರು ಏನೋ ತಪ್ಪು ಮಾಡಬಾರ್ದು ಅಂತಕ್ಕಂಥ ಒಂದು ಬಹಳಷ್ಟು ದೊಡ್ಡ ನಮ್ಮ ಉದ್ದೇಶನ ಅದೇ ಇರ್ತೈತಿ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಅಂಥವು ಬಂದಾಗ ಕಣ್ಣು ಮುಚ್ಚಿ ಕ್ಲಿಯರ್ ಆಗಿರ್ಬೇಕು. ಹೌದಾ? ಎಸ್, ಹಂಗಿದ ನೋಡ್ರಿ, ನೈದರ್ ದ ಸೂಪರ್ವೈಸರ್ ನಾರ್, ನೈದರ್ ಜೊತೆಗೆ ನಾರ್ ಬಂದೈತಿ. ಎಸ್, ಇಲ್ಲಿ ಕರೆಕ್ಟ್ ಐತಿ. ದ ಎಂಪ್ಲಾಯೀಸ್ ಹೂ ವೇರ್ ವರ್ಕಿಂಗ್ ಓವರ್ ಟೈಮ್ ವಾಸ್ ಅವೇರ್ ಆಫ್ ದ ಸಡನ್ ಚೇಂಜ್ ಇನ್ ದ ಸೇಫ್ಟಿ ಪ್ರೋಟೋಕಾಲ್. ಓಕೆ, ಇಲ್ಲಿರ್ತಕ್ಕಂತಹ ಕಾನ್ಸೆಪ್ಟ್ ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಐತಿ. ನೀವು ಆನ್ಸರ್ ಮಾಡಿ ನೋಡೋಣ. ಒಂದು 30 ಸೆಕೆಂಡ್ ಕೊಡ್ತೀನಿ ನಿಮ್ಗೊಂದು 30 ಸೆಕೆಂಡ್ ನಾಯಿ ಕೊಟ್ಟಿನಿ, ನೀವು ಆನ್ಸರ್ ಮಾಡ್ಬೇಕು. ಈಗ ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡ್ತೀರಿ ನೋಡೋಣ. ಎಸ್, ಮಾಡಿದ್ರಿ. ಈಗ ಇಲ್ಲಿ ಏನಾಕೈತಿ, ನೈದರ್ ದ ಸೂಪರ್ವೈಸರ್ ನಾರ್ ದ ಎಂಪ್ಲಾಯೀಸ್ ಹೂ ವರ್ ವರ್ಕಿಂಗ್ ಓವರ್ ಟೈಮ್. ಇಲ್ಲಿ ಮತ್ತೇನು ಕೊಟ್ಟಾನ, ವಾಸ್ ಅಂತಕ್ಕಂಥ. ಓಕೆ, ನಾವೇನ್ ಮಾಡ್ತೀವಿ, ಇಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಆಲ್ರೆಡಿ ನಾವು ಎಂಪ್ಲಾಯೀಸ್ ಅಂತಕ್ಕಂಥದ್ದು ಕ್ಯಾರಿ ಆಗಕತ್ತೈತಿ. ಎಂಪ್ಲಾಯೀಸ್ ಅಂತಕ್ಕಂಥದ್ದು ಏನು ಕ್ಯಾರಿ ಆಗಕತ್ತೈತಿ. ಎಂಪ್ಲಾಯೀಸ್ ಅಂತಕ್ಕಂಥದ್ದು ಪ್ಲೂರಲ್ ಐತಿ. ಇಲ್ಲಿ ನೈದರ್ ನಾರ್ ಬಂದಾಗ ನಿಮ್ಗೆ ಏನ್ ಮಾಡಂತ ಹೇಳೇನ್ರಿ, ಬಹಳಷ್ಟು ಜನರಿಗೆ ಹೇಳೇನು. ಇಲ್ಲಿ ನೈದರ್ ಬಂತ, ಇಲ್ಲಿ ಒಂದು ಸ್ವಲ್ಪ ಬಿಟ್ಟು ನಾರ್ ಇರ್ತೈತಿ. ಇಲ್ಲಿ ಮುಂದೆ ಏನಾಕೈತಿ, ಒಂದು ಬ್ಲ್ಯಾಂಕ್ ಕೊಟ್ಟಿರ್ತಾನ. ಇದನ್ನೆಲ್ಲ ಅಂದ್ರೆ ಇಲ್ಲಿ ಏನೈತಿ ನೋಡ್ಬೇಕು. ಇಲ್ಲಿ ಪ್ಲೂರಲ್ ಇತ್ತಂದ್ರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಇಲ್ಲಿ ಸಿಂಗ್ಯುಲರ್ ಇತ್ತಂದ್ರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಹೌದಾ? ಹಂಗಿದ್ದಾಗ ನೋಡ್ರಿ, ಇಲ್ಲಿ ಏನೈತಿ, ಓವರ್ ಟೈಮ್ ವಾಸ್ ಅಂತಕ್ಕಂಥದ್ದು ಕೊಟ್ಟಾನ. ನಾವ್ ಇಲ್ಲಿ ಏನ್ ಬಳಸಬೇಕು, ವಾಸ್ ಬದಲಿಗೆ ಏನ್ ಬಳಸಬೇಕಾಗಿತ್ತು, ವರ್ ಅಂತಕ್ಕಂಥದನ್ನ ಬಳಸಿದ್ರೆ ನಮ್ಮ ಆನ್ಸರ್ ಏನಾಗ್ತಿತ್ತು, ಕರೆಕ್ಟ್ ಆಗ್ತಿತ್ತು. ಎಸ್, ನಮ್ಮ ಆನ್ಸರ್ ಏನಾಕಿತ್ತು, ಕರೆಕ್ಟ್ ಆಗ್ತಿತ್ತು. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇರ್ತಾವ. ಎಸ್, ಇವೆಲ್ಲ ಹಂಗರಿ. ಮತ್ತೆ ಎವ್ರಿ ಅಂತಕ್ಕಂಥದ್ದು ಬಂದಾಗ ಸಿಂಗ್ಯುಲರ್ ಕ್ಯಾರಿ ಆಕೈತಿ. ಈಚ್ ಅಂತಕ್ಕಂಥದ್ದು ಬಂದಾಗ ಸಿಂಗ್ಯುಲರ್ ಕ್ಯಾರಿ ಆಕೈತಿ. ಹೌದಾ? ಇವೆಲ್ಲ ಸಿಂಗ್ಯುಲರ್ ಎಲ್ಲಿ ಕ್ಯಾರಿ ಆಕವ. ಈಚ್ ಆಫ್ ಬಂದಾಗ ಏನಾಕೈತಿ, ಐದರ್ ಆಫ್ ಬಂದಾಗ ಏನ, ನೈದರ್ ಆಫ್, ನೈದರ್ ಅಷ್ಟ ಬಂದಾಗ ಏನ,
ಅವುಗಳನ್ನು ಏನು ಮಾಡ್ಬೇಕಂದ್ರೆ ನೀವು ಬಹಳಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ವಿಚಾರಣೆ ಮಾಡ್ಕೊಳ್ಬೇಕು, ಸೂಕ್ಷ್ಮವಾಗಿ ಅಬ್ಸರ್ವೆನ್ಸ್ ಮಾಡ್ಬೇಕು. ಅಂದಾಗಷ್ಟ ಸಾಧ್ಯ ಆಕೈತ್ರಿ, ಇಲ್ಲಾಂದ್ರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಎಸ್, ಇಲ್ಲಿ ನೋಡ್ರಿ, ಈ ಕ್ವಶನ್ ಇಂಥ ಕ್ವಶನ್ ಬಂದು ಅಂದ್ರೆ ನಮ್ಮ ತಪ್ಪೈತೆಲ್ಲೇ ಓವರ್ ಟೈಮ್ ವಾಸ್ ಅಂತಕ್ಕಂಥ ಕೇಳೋಣ. ಓವರ್ ಟೈಮ್ ವಾಸ್ ಅಂತಕ್ಕಂಥದ್ದು ಇದು ನೋಡ್ರಿ ಎರರ್. ಯಾಕಂದ್ರೆ ಇಲ್ಲಿ ಏನ್ ಬರ್ಬೇಕಿತ್ರಿ, ಓವರ್ ಬರ್ಬೇಕಿತ್ತು, ವಾಸ್ ಬದ್ಲಿ. ಎಸ್, ನಮ್ಗೆ ಆನ್ಸರ್ಸ್ಗಳು ಏನಾಗ್ತಾವ ಅಂದ್ರೆ ಫೈಂಡ್ ಮಾಡೋದು ಬಹಳಷ್ಟು ಈಸಿ, ಸಿಕ್ಬಿಡ್ತಾವ ಆನ್ಸರ್ಸ್. ಆ ಆನ್ಸರ್ಸ್ ನಾವು ಅಂದೇಳಿ ಗೆಸ್ಸು ಮಾಡ್ಬೋದು, ಗೆಸ್ ಮಾಡಿದಾಗೂ ಕರೆಕ್ಟ್ ಆಗ್ಬೋದು. ಬಟ್ ನಿಮಗೆ ಅದ್ರದ್ದು ಏನು ಗೊತ್ತಿರ್ಬೇಕಂದ್ರೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಗೊತ್ತಿರ್ಬೇಕು. ಹೌದಾ? ಅಲ್ಲಿ ಯಾವ ಆನ್ಸರ್ ಆಗಾಕತೈತಿ, ಯಾಕೆ ಇದು ಆಕೈತಿ ಅನ್ನೋದು ನಿಮಗೆ ಮುಖ್ಯವಾಗಿ ಗೊತ್ತಿರಬೇಕು. ಅಂದಾಗ ಮಾತ್ರ ಏನಾಕೈತಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಕೈತಿ ಕ್ವಶನ್. ಇಲ್ಲ ಅಂದ್ರ ಇಲ್ಲಿ ಏನಾಗಕ್ಕೆ ಚಲೋ ಆಕೈತಿ, ಸ್ಟ್ರಕ್ ಆಗಕ್ಕೆ ಚಲೋ ಆಕೈತಿ. ಮೈಂಡ್ ಸ್ಟ್ರಕ್ ಆತಂದ್ರ ನಮ್ಮ ಆನ್ಸರ್ಸ್ಗಳು ಏನಾಗ್ತಾವ, ರಾಂಗ್ ಆಗ್ತಾವ. ಎಕ್ಸಾಮ್ ಒಳಗ ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಇಂಥ ಕ್ವಶನ್ ಬಂದಾಗ ನಮ್ಮ ತಲೆ ಒಳಗೆ ಬರ್ತಕ್ಕಂಥ ವಿಚಾರಗಳು ಏನಿರ್ಬೇಕಂದ್ರೆ ಬಹಳಷ್ಟು ವೈಡ್ ಆಗಿರ್ತಕ್ಕಂಥ ವಿಚಾರಗಳು, ಸೂಕ್ಷ್ಮ ಅಬ್ಸರ್ವೇಷನ್ಸ್ಗಳು, ಹೆಲ್ಪಿಂಗ್ ವರ್ಬ್ಗಳು, ನೈದರ್ ಜೊತೆಗೆ ನಾರ್ ಬಳಸ್ಯಾನ, ಅದ್ರ ಮುಂದೆ ಹೆಲ್ಪಿಂಗ್ ವರ್ಬ್ ಕರೆಕ್ಟ್ ಬಳಸ್ಯಾನ ಇಲ್ಲೋ, ಏನು ಬಳಸ್ಯಾನ, ಇದನ್ನ ನೀವು ತಿಳ್ಕೊಳ್ಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ತಗೊಳ್ರಿ, ಟೈಮ್ ತಗೊಳ್ರಿ ನೆಕ್ಸ್ಟ್ ಕ್ವಶನ್ಗೆ. 30 ಸೆಕೆಂಡ್ ಟೈಮ್ ನಿಮ್ಗೆ. ನೆಕ್ಸ್ಟ್ ಎಲ್ಲ ಕ್ವಶನ್ ಕೊಡ್ತೇನೆ ನಾನು, ತಲೆ ಕಟ್ಸ್ಕೊಳಕ್ ಹೋಗ್ಬೇಡ್ರಿ. 10 ಸೆಕೆಂಡ್ 20 ಸೆಕೆಂಡ್ ತಗೊಳ್ರಿ. ಎಸ್, ಏನ್ ಬರ್ತದೆ ಮೊದಲು ಕ್ವಶನ್ ಓದ್ರಿ, ಕರೆಕ್ಟ್ ಆಗಿ ಕ್ವಶನ್ ಓದ್ಬೇಕಲ್ಲ. ಎಸ್, fill in the blanks with the most appropriate option. The committee divided in their opinions regarding the new allocation of the educational budget ಅಂತಕ್ಕಂಥದನ್ನ ಕೇಳ್ಯಾರ. ಹೌದಾ? ಎಸ್, ಈಗ ಏನಾಕತ್ತಂದ್ರ ಇಲ್ಲಿ ಮುಖ್ಯವಾಗಿ ನೀವು ಏನು ಕಲಿಬೇಕಂತಕ್ಕಂಥದ್ದು ನೋಡಿ. ಈ ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ಓದಿದಾಗ ದ ಕಮಿಟಿ ಕೊಟ್ಟಾರ, ಡ್ಯಾಶ್ ಕೊಟ್ಟಾರ, ಇವೆಲ್ಲ ಏನದಾವ ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಅದಾವ್ರಿ, ನೆನಪಿರ್ಲಿ. ಇವೆಲ್ಲ ಏನದಾವು, ಹೆಲ್ಪಿಂಗ್ ವರ್ಬ್ ಅದಾವ. ಹೌದಾ? ನಾವು ಇಲ್ಲಿ ಇರ್ತಕ್ಕಂಥದ್ದು ನೌನ್ ಯಾವ್ದೈತೆ ಅಂದ್ರೆ ದ ಕಮಿಟಿ ಅಂತಕ್ಕಂಥದ್ದು ತೊಗೊಂಡ್ರಿ. ಏನ್ ತೊಗೊಂಡ್ರಿ, ದ COMMITTE. ಈ ಕಮಿಟಿ ಬಹಳ ಸಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಒಳಗೆ ಕೇಳ್ರಿ. ಇದು ಹೆಂಗೆ ನೆನಪಿಟ್ಕೊಳ್ಬೇಕಂತ ಹೇಳ್ರಿ, ಸಿ ಬರಿಬೇಕಾ, ಓಕೆ, 2 ಅಂತ ಬರಿಬೇಕಾ, 2 M 2 T 2 E. ಓಕೆ, ಈ ರೀತಿ ಬರಿಬೇಕು ಕಮಿಟಿ. ಎಸ್, ದ ಕಮಿಟಿ ಕೊಟ್ಟಾಗ ಸರ್ ಈಸ್ ಬರ್ತೈತೋ, ಆರ್ ಬರ್ತೈತೋ, ವಾಸ್ ಬರ್ತೈತೋ, ಹ್ಯಾಸ್ ಬಿನ್ ಬರ್ತೈತೋ ಅಂತಕ್ಕಂಥ ಕೇಳಿ. ಸರ್ ಕಮಿಟಿ ಏನಾಕತ್ತಂದ್ರೆ ಎಲ್ಲರೂ ಕೂಡಿ ಒಬ್ಬರೇ ಇರ್ತಾರ್ರಿ, ಹಂಗಾಗಿ ಒಂದ ಬರ್ತೈತಲ್ರಿ ಅಂತ ಹೇಳ್ಬೋದು. ಹೌದಾ? ಬಟ್ ಈ ಮಿಸ್ಟೇಕ್ ಅನ್ನ ಮಾಡಕ್ ಹೋಗ್ಬೇಡ್ರಿ. ನಾವೇನ್ ಮಾಡ್ತೀವಿ ಅಂದ್ರ ಇಲ್ಲಿ ಕಮಿಟಿ ಒಳಗ ಇಂಡಿವಿಜುವಲ್ಸ್ ಇರ್ತಾರೆ. ಎಲ್ಲರೂ ಇಂಡಿವಿಜುವಲ್ಸು ಅವ್ರ ಒಪಿನಿಯನ್ಸ್ಗಳು ಬೇರೆ ಇರ್ತಾವ. ಏನಿರ್ತಾವ್ರಿ, ಒಪಿನಿಯನ್ಸ್ಗಳು ಬೇರೆ ಬೇರೆ ಇರ್ತಾವ. ಕಮಿಟಿ ಅಂದ್ರೆ ಒಂದೇ ತರ ಒಪಿನಿಯನ್ಸ್ ಇರಂಗಿಲ್ಲ. ಹೌದಾ? ಈ ಒಬ್ಬನ ಒಪಿನಿಯನ್ ರೊಕ್ಕದ ಬಗ್ಗೆ ಇರ್ತೈತಿ, ಒಬ್ಬನ ಒಪಿನಿಯನ್ ಸೇಫ್ಟಿ ಬಗ್ಗೆ ಇರ್ತೈತಿ. ಹೌದಾ? ಹಂಗಿದ್ದಾಗ ಎಲ್ಲ ಡಿಫ್ರೆಂಟ್ ಇದ್ದಾಗ ಕಮಿಟಿ ಅಂತಕ್ಕಂಥದ್ದು ಬಂದಾಗ ಯಾವಾಗಲೂ ಹೆಂಗೆ ಕ್ಯಾರಿ ಮಾಡ್ರಿ ಅಂದ್ರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಜೊತೆ ಕ್ಯಾರಿ ಮಾಡ್ರಿ, ಅಂದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಕೈತಿ. ಆನ್ಸರ್ ಆರ್ ಆಕೈತಿ. ಸರ್ ಆರ ಯಾಕಾತ್ರಿ, ಹ್ಯಾಸ್ ಬಿನ್ ಯಾಕೆ ಆಗಂಗಿಲ್ರಿ ಅಂದ್ರ ಈ ಹ್ಯಾಸ್ ಬಿನ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಐತಪ್ಪ. ಹೌದಾ? ಮತ್ತೆ ಇದು ಯಾವ ಟೆನ್ಸ್ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನು ಒಂದು ಸ್ವಲ್ಪ ಸ್ಟಡಿ ಮಾಡಿ ಬಿಡು. ಈ ವಾಸ್ ಅಂತಕ್ಕಂಥದ್ದು ಕೂಡ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಐತಿ, ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಬರ್ತದೆ. ಓಕೆ, ಈಸ್ ಅಂತಕ್ಕಂಥದ್ದು ಕೂಡ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಬರ್ತದೆ, ಇದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಐತಿ. ಹೌದಾ? ಈ ಆರ್ ಅಂತಕ್ಕಂಥದ್ದು ಆನ್ಸರ್ ಕರೆಕ್ಟ್ ಆಕತ್ತೆ ಅಂದ್ರೆ ಯಾಕಂದ್ರೆ ಇದು ಒಂದು ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಐತಿ. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಐತಿ. ಹೌದಾ? ನಾವು ಸಮ್ ಟೈಮ್ಸ್ ಏನ್ ಮಾಡ್ತೀವಿ ಅಂದ್ರೆ ಎಷ್ಟೋ ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳಿಗೆ ನಾವೇನ್ ಮಾಡಂಗಿಲ್ಲ, ಅಲ್ಲಿ ಕಾನ್ಸಂಟ್ರೇಟೆಡ್ ಮಾಡಂಗಿಲ್ಲ. ಎಸ್, ಈ ಕಮಿಟಿ ಅಂತಕ್ಕಂಥದ್ದು ಬಂತು. ಅದೇ ನೋಡ್ರಿ ಜೂರಿ ಅಂತಕ್ಕಂಥದ್ದು ಬಂದಾಗ ಇದನ್ನ ಪ್ಲೂರಲ್ ಅನ್ನಂಗಿಲ್ಲ, ಇದು ಸಿಂಗ್ಯುಲರ್ ಅಂತು. ಯಾಕಂದ್ರೆ ಇಲ್ಲಿ ಎಲ್ಲಾರ್ದು ಒಪಿನಿಯನ್ ಏನಿರ್ತೈತಿ, ಆ ಒಂದು ಪ್ರೋಗ್ರಾಮ್ ಎದಕ್ಕೆ ಸಂಬಂಧಪಟ್ಟಿರ್ತೈತಿ ಅದು ಅಷ್ಟೇ ಇರ್ತೈತಿ. ಬಟ್ ಕಮಿಟಿ ಹಂಗಲ್ಲ, 108 ಇಂಡಿವಿಜುವಾಲಿಟಿ ಜೊತೆಗೆ ಬರ್ತಾರ. ಆ ಕಮಿಟಿ ಎಲ್ಲರೂ ಕೂಡಿ ಮಾಡ್ತಕ್ಕಂಥದ್ದು ಕಮಿಟಿ ಆಗ್ತದ. ಅಲ್ಲಿ ನಾವು ಪ್ಲೂರಲ್ ಆಗಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ನ ಬಳಸ್ತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಕತ್ತೈತ್ರಿ? ಎಸ್, ಈಸಿ ಐತಿ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇದು ನಮ್ಮ ಆನ್ಸರ್ ಆಗ್ತೈತಿ. ಎಸ್, ತಿಳಿಯಾಕತ್ತಲ್ರಿ ಎಲ್ಲಾರ್ಗು? ಓಕೆ, ಈಸಿ ಐತಿ ಭಾಳ. ನೆಕ್ಸ್ಟ್ ನೋಡಿ, ಟೈಮ್ ತಗೊಳ್ರಿ. Select the correct alternative to improve the underlined part. Hardly he had reached the examination hall when the invigilator asked everyone to open the question booklets ಅಂತಕ್ಕಂಥದನ್ನ ಕೇಳ್ಯಾರ. ಹೌದಾ? ಆನ್ಸರ್ ಅನ್ನ ಮನಸ್ಸೊಳಗೆ ಇಟ್ಕೊಡ್ರಿ. ನಾ ಡಿಸ್ಕಸ್ ಮಾಡಿದಾಗ ಅದು ನಿಮ್ಗೆ ಏನು ಅನಿಸ್ಬೇಕಾ, ಆನ್ಸರ್ ವರ್ತ್ ಇಟ್ ಅನಿಸ್ಬೇಕು. ಹೌದಾ? ಈಗ ನೋಡ್ರಿ ಸರ್, ಮತ್ತೆ ನೀವು ಇಂಥವು ಬಂದಾಗ ಲಾಸ್ಟ್ ಟೈಮ್ ಬೇರೆ ಕ್ವಶನ್ ತಗೊಂಡ್ ಬಂದಿದ್ರಿ, ಇಲ್ಲಿ ಹಾರ್ಡ್ಲಿ ಇತ್ತ,
ಇಲ್ಲಿ ಒಂದು ಏನು ಬಳಸಿದ ಧ್ಯಾನ್ ಬಳಸಿದ್ದ ಸರ್. ಇಲ್ಲಿ ಏನಪ್ಪ ಇಲ್ಲಿ ಧ್ಯಾನ್ ಬರೋಂಗಿಲ್ಲಪ್ಪ, ನೀವು ವೆನ್ ಬಳಸಿಬಿಡು, ನಿನ್ನ ಆನ್ಸರ್ ಕರೆಕ್ಟ್ ಆಯ್ತು. ಇಷ್ಟು ಮಟ ನೀವು ನಮಗೆ ಹೇಳಿಕೊಟ್ಟಿರಿ ಸರ್ ಅಂತಕ್ಕಂಥದ್ದನ್ನ ಇಲ್ಲಿ ಅಂಡರ್ಲೈನ್ ವರ್ಡ್ ಮಾಡ್ಯಾನ. ಅದು ಏನು ಮಾಡ್ಯಾನ್ರಿ ಇಲ್ಲಿ ಅಂಡರ್ಲೈನ್ ಮಾಡ್ಯಾನ ವರ್ಡ್. ಅಲ್ಲಿ ನಾವು ವೆನ್ ಅಂತಕ್ಕಂಥದ್ದು ಇಲ್ಲಿ ಬಂದೈತಿ. ಎಸ್, ಅಲ್ಲಿ ಯಾಕೆ ತಪ್ತದ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಆಗ್ತದೆ ನೋಡ್ರಿ. ಈ ಹಾರ್ಡ್ಲಿ ಅಂತ ಬರಲಿ ಅಥವಾ ಬೇರ್ಲಿ ಅಂತ ಬರಲಿ ಅಥವಾ ಸ್ಕೇರ್ಸ್ಲಿ ಅಂತ ಬರಲ್ರಿ, ಓಕೆ, ಇವು ಮೂರು ಬಂದಾಗ ಏನಾಕತ್ತಂದ್ರ ಯಾವಾಗಿರ್ಲು ಅಲ್ಲಿ ಸೆಂಟೆನ್ಸ್ ಏನೈತಿ ಹಿ ಹ್ಯಾಡ್ ರೀಚ್ಡ್ ಅಂತಕ್ಕಂಥದ್ದು ಐತಿ. ಏನೈತ್ರಿ ಹಿ ಹ್ಯಾಡ್ ರೀಚ್ಡ್ ಅಂತಕ್ಕಂಥದ್ದು ಐತಿ. ಬಟ್ ಯಾವಾಗಿರ್ಲಿ ಹಾರ್ಡ್ಲಿ ಇವೆಲ್ಲ ಏನಾಗ್ತಾವ ಅಂದ್ರೆ ಇವು ಬಂದ ಮೇಲೆ ಹಾರ್ಡ್ಲಿ ಬಂತಂತ ತಿಳ್ಕೊರಿ. ನೆಕ್ಸ್ಟ್ ಏನು ಬಳಸ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಬಳಸ್ಬೇಕು, ಆಮೇಲೆ ಏನು ಬಳಸ್ಬೇಕಂದ್ರೆ ಸಬ್ಜೆಕ್ಟ್ ಬಳಸ್ಬೇಕು, ಆಮೇಲೆ ವರ್ಬ್ ಬಳಸ್ಬೇಕು. ಹೌದಾ, ಇದು ನಮಗೆ ಗೊತ್ತಿರ್ಬೇಕು. ಹಂಗಿದ್ರೆ ನೋಡ್ರಿ ಇಲ್ಲಿ ಏನು ಬರ್ತದ್ರಿ ಹಾರ್ಡ್ಲಿ ಬರ್ದ್ರಿ, ಓಕೆ, ಅದು ಆ ಕಡೆ ಹೋಗ್ಬೇಕು ನೋಡ್ರಿ, ಹ್ಯಾಡ್ ಹಿ ರೀಚ್ಡ್ ಅಂತಕ್ಕಂಥದನ್ನ ಬಳಸ್ಬೇಕು. ಓಕೆ, ಇಲ್ಲಿ ಏನಾಯ್ತು ನೋಡ್ರಿ, ಇಲ್ಲೊಂದು ಸ್ವಲ್ಪ ಚೇಂಜಸ್ ಮಾಡ್ರಿ, ಇದು ಈ ಕಡೆ ಬರ್ಬೇಕಿತ್ತು, ಇದು ಈ ಕಡೆ ಬರ್ಬೇಕಿತ್ತು. ಹಿಂಗ್ ಮಾಡಿದಾಗ ಯಾವ್ದು ಬರ್ತೈತೆ ಆನ್ಸರ್ ಹ್ಯಾಡ್ ಹಿ ರೀಚ್ಡ್ ಅಂತಕ್ಕಂಥದ್ದು. ಅದ ನೋಡ್ರಿ, ಯಾವ ನಿಮಗೆ ಎಕ್ಸಾಮಿನರ್ ಎಂಥ ಮನುಷ್ಯ ಇರ್ತಾನಂದ್ರ ನಿಮಗೆ ಎಲ್ಲಾ ತರ ಒಂದ ಪ್ಯಾಟರ್ನ್ ಎಲ್ಲಾ ಕ್ವಶನ್ಸ್ ಕೊಡಂಗಿಲ್ಲ ನಿಮ್ಗೆ. ಹೌದಾ, ಸಮ್ ಟೈಮ್ಸ್ ಏನಾಗ್ತದಂದ್ರ ತಿರುಗಿಸ್ಬಿಡ್ತಾನ ನಾವು. ಹಿಂಗ ಬೇಡ, ಭಾಳ ಸಲ ಕೊಟ್ಟನು, ಹಿಂಗ ಕೊಡೋನು, ಇವ್ ಸ್ಟಡಿ ಮಾಡ್ಯಾನು ಇಲ್ಲೋ ಪುಟ್ಯ ಗೊತ್ತಾಕೈತಿ ಅಂತಕ್ಕಂಥ. ಹೌದಾ, ಹಾರ್ಡ್ಲಿ ಹ್ಯಾಡ್ ಹಿ ರೀಚ್ಡ್ ಎಲ್ಲೈತಿ ನೋಡ್ರಿ, ಹ್ಯಾಡ್ ಹಿ ರೀಚ್ ಐತಿ, ಡಿಡ್ ಐತಿ ಬರಂಗಿಲ್ಲ, ರೀಚ್ ಅಷ್ಟ ಬರಂಗಿಲ್ಲ, ನೋ ಇಂಪ್ರೂವ್ಮೆಂಟ್ ಇಲ್ಲ, ಇಂಪ್ರೂವ್ಮೆಂಟ್ ಮಾಡ್ಲೇಬೇಕು. ಹೌದಾ, ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತೈತಲ್ರಿ, ನಿಮ್ಗೆ ತಿಳಿಯಾಕತ್ತೈತೆ ಅಂತೇಳಿ ಭಾಳ ಅನ್ಕೋತೀನಿ. ಎಸ್, ಅದೇ ರೀತಿಯಾಗಿ ನೀವು ಏನೇನು ಸ್ಟಡಿ ಮಾಡಾಕತ್ತೀರಿ, ಯಾವ ಎಕ್ಸಾಮ್ ಓದಾಕತ್ತೀರಿ ಅಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಯಾಕಂದ್ರೆ ನಮಗೂ ಕೂಡ ಅರ್ಥ ಆಗಲಿ, ನಮ್ಮ ಹುಡುಗರು ಇದನ್ನ ಅಭ್ಯಾಸ ಮಾಡಕತ್ತಾರ, ಆ ರಿಲೇಟೆಡ್ ಏನಾದರೂ ಕಂಟೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದ. 7:30 ಲೈವ್ ಇರ್ತದ ಡೈಲಿ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನೈತೆ ನೋಡ್ರಿ, fill in the blanks with the appropriate preposition. ಓಕೆ, ಓದ್ರಿ, ನೀವು ಓದ್ರಿ. ನೀವು ಓದ್ಬೇಕು. fill in the blanks with appropriate preposition. The young aspirant is highly proficient dash English grammar, but he needs to work on his speed ಅಂತಕ್ಕಂಥದನ್ನ ಕೇಳ. ಏನು ಬರ್ಬೋದು ಆನ್ಸರ್? ಮನಸ್ಸೊಳಗೆ ಇಟ್ಕೊಂಡಿರಿ, ಮನಸ್ಸೊಳಗೊಂದು ಇಟ್ಕೊಂಡಿರಿ ಆನ್ಸರ್. ಎಸ್, ಅಂದ್ರೆ ಏನ್ ಮಾಡೋಣ ಈಗ ನೋಡೋಣಂತ, ಏನೈತಿ ತರ ಆನ್ಸರ್ ಅಂತಕ್ಕಂಥ ನೋಡೋಣ. ಹೌದಾ, ಇಲ್ಲಿ ನಿಮ್ಗ ಏನ್ ಬಂತು ಪ್ರೊಫಿಸಿಯಂಟ್ ಅಂತಕ್ಕಂಥದ್ದು ಬಂತು. ಏನ್ ಬಂತ್ರಿ ಪ್ರೊಫಿಸಿಯಂಟ್ ಅಂತಕ್ಕಂಥದ್ದು ಬಂತು. ನಿಮಗೆ ಎಂತಾವ್ ಕೇಳ್ತಾನೆ, ಇಂಥವ್ ಕೇಳ್ದ ನೀವು ಆರಾಮ್ ಬರ್ದು ಬಿಡ್ತೀರಿ. ಫಾಂಡ್ ಅಂತ ಕೇಳ್ದ, ಅಫ್ರೇಡ್ ಅಂತ ಕೇಳ್ದ, ಹೌದಾ, ಇಂಥವ್ ಬಂದಾಗ ಏನ್ ಬರ್ತೀರಿ, ಸರಿ ಇಲ್ಲ ಆಫ್ ಬರ್ತೈತಿ, ಸರಿ ಇಲ್ಲೂ ಆಫ್ ಬರ್ತೈತಿ, ಎರಡು ಏನಾದ್ರಿ ಸರ್ ಕರೆಕ್ಟ್ ಆದ್ರಿ. ಎಸ್, ಸಿಮಿಲರ್ ಕೇಳ್ದ, ಎಸ್ ಸರ್ 2 ಬರ್ತೈತಿ, ಆನ್ಸರ್ ಕರೆಕ್ಟ್ ಆಗ್ತದೆ. ಇಂಥವು ಈಸಿ ಆಗಿರ್ತಕ್ಕಂತಹ ಒಂದು ಫಿಕ್ಸ್ಡ್ ಪ್ರಪೋಸಿಷನ್ ಕಾನ್ಸೆಪ್ಟ್ ಅನ್ನ ನಾವೇನ್ ಮಾಡಿರ್ತೀವಿ ಸ್ಟಡಿ ಮಾಡಿರ್ತೀವಿ. ಓಕೆ, ಬಟ್ ಇಲ್ಲಿ ಏನ್ ಮಾಡ್ತಾನಂದ್ರೆ ಒಂದ್ ಸ್ವಲ್ಪ ಏನ್ ಮಾಡ್ಬಿಡ್ತಾನ, ಪೇಜ್ ಹೊಳಿಸ್ತಾನ. ಪತ್ತಾ ಬದಲ್ದೇಗ ಏನ್ ಕೊಟ್ಟಾನು? ಎಸ್, ಪ್ರೊಫಿಷಿಯಂಟ್. ಎಸ್, ಪ್ರೊಫಿಷಿಯಂಟ್ ಅಂತಕ್ಕಂಥದ್ದು ಬಂದಾಗ ನಾವು ಯಾವಾಗಿರ್ಲು ಯಾವ ಆರ್ಟಿಕಲ್ ಫಿಕ್ಸ್ ಇರ್ತದೆ ಅಂದ್ರೆ ಇನ್ ಅಂತಕ್ಕಂಥ ಆರ್ಟಿಕಲ್. ಓಕೆ, ಪ್ರೊಫಿಷಿಯಂಟ್ ಬಂದಾಗ ನೆನಪಲೆ ಫಿಕ್ಸ್ಡ್ ಪ್ರಿಪೋಸಿಷನ್ ಇನ್ ಬರಿಬೇಕು. ಹೌದಾ, ಈ ಆಕ್ಟ್ ಅಂತಕ್ಕಂಥದನ್ನ ಎಲ್ಲಿ ಬಳಸ್ಬೇಕಂದ್ರ ಒಂದು ಸ್ಮಾಲ್ ಡೆಸ್ಟಿನೇಷನ್ ಇರ್ತಾವಲ್ಲ, ಸ್ಮಾಲ್ ಸ್ಪೆಸಿಫಿಕ್ ಡೆಸ್ಟಿನೇಷನ್. ಈಗ ಒಂದು ಏರ್ಪೋರ್ಟ್ನಾಗ ಅದಿರಿ ನೀವು, ಹೌದಿಲ್ರಿ, ಆಟ್ ಏರ್ಪೋರ್ಟ್ ಅಂತಂತೀರಿ. ಎಸ್, ಅಂತಲ್ಲಿ ಏನು ಬಳಸ್ತೀರಿ, ಆಟ್ ಬಳಸ್ತೀರಿ. ಹೌದಾ, ಈ ವಿತ್ ಅಂತಕ್ಕಂಥದ್ದು ಎಲ್ಲಿ ಬಳಸ್ತೀರಿ ಅಂದ್ರೆ ಅಗ್ರಿ ವಿತ್ ಅಂತಕ್ಕಂಥದ್ದು, ಜೊತೆಗೆ ಅಂತಕ್ಕಂಥದ್ದು. ಹೌದಾ, ಈ ಫಾರ್ ಅಂತಕ್ಕಂಥದ್ದು ಎಲ್ಲಿ ಬಳಸ್ತೀರಿ ಅಂದ್ರೆ ಒಂದು ಡ್ಯೂರೇಷನ್ ಆಫ್ ಟೈಮ್ ಇದ್ದಾಗ ಬಳಸ್ತೀರಿ. ಏನ್ರಿ, ಡ್ಯೂರೇಷನ್ ಆಫ್ ಟೈಮ್, ನಾಟ್ ಅ ಪಾಯಿಂಟ್ ಆಫ್ ಟೈಮ್, ಡ್ಯೂರೇಷನ್ ಆಫ್ ಟೈಮ್ ಫಾರ್ 10 years. ಇಟ್ ಹ್ಯಾಸ್ ಬಿನ್ ಅಗ್ರಿಮೆಂಟ್ ಫಾರ್ 10 years. ಓಕೆ, ಈ ರೀತಿ ಇದ್ದಾಗ ಬಳಸ್ತೀರಿ. ಅದೇ ರೀತಿಯಾಗಿ ಮತ್ತೆ ಇಲ್ಲಿ ಫಾರ್ ಬಳಸ್ತೀರಿ ಅಂದ್ರ ರೆಸ್ಪಾನ್ಸಿಬಲ್ ಫಾರ್ ಅಂತ ಹೇಳ್ತೀರಿ ನೋಡ್ರಿ, ನೆನಪಿರ್ಬೇಕು. ರೆಸ್ಪಾನ್ಸಿಬಲ್ ಫಾರ್ ಅಂತಕ್ಕಂಥದ್ದು ಕೂಡ ಏನ್ ಮಾಡ್ತೀರಿ ಬಳಸ್ತೀರಿ. ಅವಾಗ ನಾವೇನ್ ಮಾಡ್ತೀವಿ ಈ ರೆಸ್ಪಾನ್ಸಿಬಲ್ ಜೊತೆಗೆ ಈ ಫಾರ್ ಅನ್ನ ಏನ್ ಮಾಡ್ತೀವಿ ಬಳಸ್ತೀವಿ. ಹಂಗಿದ್ರೆ ನಮ್ಮ ಆನ್ಸರ್ ಏನಾದ್ರು ಇನ್ ಅಂತಕ್ಕಂತಹ ಪ್ರಿಪೋಸಿಷನ್ ನಮ್ಮ ಆನ್ಸರ್ ಆಗ್ತದೆ. ಆಗ್ತದ್ರಿ, ಆನ್ಸರ್ ಆಗ್ತದೆ, ನೆನಪಿರ್ಬೇಕು ಎಲ್ಲರಿಗೂ. ಎಸ್, ನೆನಪಿದ್ರೆ ಮಾತ್ರ ಏನಾಕೈತಿ ಇವೆಲ್ಲ ಏನಾಕವ ನಿಮ್ಗೆ ಕ್ಲಿಯರ್ ಆಗ್ತಾವ, ಏನ್ ಬರ್ತೈತಿ ಪ್ರೊಫಿಷಿಯಂಟ್ ಅಂತಾಗ ಗೊತ್ತಾಕೈತಿ. ಓಕೆ, ಇನ್ಸಿಸ್ಟೆಡ್ ಅಂತಕ್ಕಂಥದ್ದು ಬಂದಾಗ ಏನ್ ಬರ್ತೈತೆ ಅನ್ನೋದು ನಾ ಕಮೆಂಟ್ ಸೆಕ್ಷನ್ ತಿಳಿಸ್ರಿ.
ಎಸ್ ಇನ್ಸಿಸ್ಟೆಡ್ ಬಂದಾಗ ಏನು ಬರ್ತೈತಿ ಅದ ನೋಡ್ರಿ. ಎಕ್ಸ್ಟೀರಿಯರ್ ಅಂತಕ್ಕಂಥದ್ದು ಬಂದಾಗ ಯಾವ ಒಂದು ಆರ್ಟಿಕಲ್ ಅನ್ನ ಬಳಸ್ತೀರಿ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ. ಓಕೆ, ಅರ್ಥ ಆಗತ್ತದಲ್ರಿ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಫ್ರೇಮ್ ಆಗ್ಯಾವ ಅಂತಕ್ಕಂಥದನ್ನ. ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 5. ಎಸ್ ಏನೈತಿ, ಚೂಸ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್. ಎಸ್ ತೋಡ್ರಿ ಇದಕ್ಕೆ ಟೈಮ್. ಇದ್ರ ಪ್ಯಾಸಿವ್ ವಾಯ್ಸ್ ಒಬ್ಬರು ಮಾಡ್ಲಿ ಅಂದ್ರೆ ಮಕ್ಕಳ ನಿಮ್ಗೆ ಬಿಡುದಿಲ್ಲ. ಮಾಡ್ರಿ, ಓದ್ರಿ, ಸೆಂಟೆನ್ಸ್ ಓದ್ಬೇಕಲ್ಲಿ. ಇದನ್ನ ಮಾಡ್ಲಿಲ್ಲ ಅಂದ್ರೆ ಹೇಳ್ತಾನೆ ನಿಮ್ಗೆ. ಭಾಳ ಈಸಿ ಕ್ವಶನ್ ಐತಿ. ಹೌದಾ, ಚೂಸ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಫಾರ್ಮ್ of the given sentence. The instructor will have completed the entire syllabus before the exam ಅಂತಕ್ಕಂಥದನ್ನ ಕೇಳೋಣ. ಹೌದಾ, ಎಸ್ ಹಂಗಿದ್ದಾಗ ಏನ್ ಬರೀತೀರಿ ಆನ್ಸರ್ ಹೇಳ್ರಿ ನೋಡೋಣ. ಇಲ್ಲಿ ಇರ್ತಕ್ಕಂಥದ್ದು ಮೊದಲು ಏನ್ ಮಾಡ್ಕೊಳ್ರಿ, ನಿಮಗೆ ಹೇಳೇನ ಇದು ಆಕ್ಟಿವ್ ಇಂದ ಪ್ಯಾಸಿವ್ ಕೇಳೋಣ. ಪ್ಯಾಸಿವ್ ಮಾಡಪ್ಪ ಆಕ್ಟಿವ್ ಕೊಟ್ಟಣ ಅಂತ ಹೇಳ ನಾವು. ಹಂಗಿದ್ದಾಗ ಸೆಂಟೆನ್ಸ್ ಹೆಲ್ಪಿಂಗ್ ವರ್ಬ್ ನೋಡ್ರಿ ಏನೈತ್ರಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಐತಿ. ಇದನ್ನ ಪ್ಯಾಸಿವ್ ಮಾಡ್ಬೇಕಂದ್ರೆ ಎತ್ತರಾಗ ಮಾಡ್ಬೇಕು. ಇಲ್ಲೂ V3 ಬಂದದ, ಇಲ್ಲೂ V3 ಬರ್ತೈತಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ನೀವು ಮಾಡಿದಾಗ ಏನಾಕತಿ, ಇದರ ಪ್ಯಾಸಿವ್ ವಾಯ್ಸು ಕರೆಕ್ಟ್. ಹೌದಾ, ಒಂದು ನಿಮ್ಗೆ ಹಂಗ ಟ್ರಿಕ್ ಹೇಳ್ಬಿಡ್ಲಿ, ಒಂದು ಟ್ರಿಕ್ ನೆನಪಿಟ್ಕೋತೀರಿ ನೋಡ್ರಿ. ಯಾವಾಗ ವಿಲ್ ಹ್ಯಾವ್ ಬರ್ತೈತಿ, ಯಾವಾಗ ವಿಲ್ ಹ್ಯಾವ್ ಬರ್ತೈತಿ, ನೆಕ್ಸ್ಟ್ ಆಪ್ಷನ್ ಒಳಗೆ ಏನು ಹುಡುಕಾಡ್ಬೇಕ್ರಿ, ವಿಲ್ ಹ್ಯಾವ್ ಬೀನ್ ಅಂತಕ್ಕಂಥದ್ದು ಐತೋ ಇಲ್ಲೋ ಅಷ್ಟ ನೋಡ್ಬೇಕು. ಹೌದಾ, ಹಂಗಿದ್ರೆ ಹುಡುಕಾಡೋಣ. ದ ಸಿಲೆಬಸ್ ವಿಲ್ ಕಂಪ್ಲೀಟ್ ಅಂತ ಕೊಟ್ಟಾನ, ವಿಲ್ ಐತಿ ತೆಗೆದೋಗಿ. ದ ಎಂಟೈರ್ ಸಿಲೆಬಸ್ ವಿಲ್ ಹ್ಯಾವ್ ಅಂತಕ್ಕಂಥದ್ದು ಕೊಟ್ಟಾನ, ಬ್ಯಾಡ. ದ ಎಂಟೈರ್ ಸಿಲೆಬಸ್ ವಿಲ್ ಹ್ಯಾವ್ ಬೀನ್ ಅಂತ ಕೊಟ್ಟಾನ, ಇಲ್ಲಿ ವುಡ್ ಬಿ ಅಂತ ಕೊಟ್ಟಾನ. ಇದನ್ನ ತೆಗೆದೋಗಿರಿ, ಈ ಮೂರನೇದು ಸಿ ಆಪ್ಷನ್ ಲಾಕ್ ಮಾಡ್ರಿ. ಇದ ನಿಮ್ಮ ಆನ್ಸರ್ ರೈಟ್. ಓಕೆ ನೋಡ್ರಿ, ಬರೀ ಹೆಲ್ಪಿಂಗ್ ವರ್ಬ್ ಮೇಲೆ ಸಾಲ್ವ್ ಮಾಡೋ ಇವೆಲ್ಲ. ಇವಕ್ಕೆಲ್ಲ ಬಹಳ ಟೈಮ್ ವೇಸ್ಟ್ ಮಾಡಬಾರ್ದು. ಟೈಮ್ ವೇಸ್ಟ್ ಇಲ್ಲಿ ಆಗಬಾರದು, ಆಗಬಾರದು. ನೋಡ್ರಿ ಎಂತದ ಕ್ವಶನ್. ಹಂಗಿದ್ರೆ ಹೇಳ್ರಿ ಕಮೆಂಟ್ ಸೆಕ್ಷನ್ ಒಳಗ. ಆಕ್ಟಿವ್ ವಾಯ್ಸ್ ಒಳಗ ಯಾಮ ಈಸ ಆರ್ ಬಂದಾಗ ಪ್ಯಾಸಿವ್ ವಾಯ್ಸ್ ಒಳಗೆ ಏನ್ ಬರ್ತೈತಿ. ಆಕ್ಟಿವ್ ವಾಯ್ಸ್ ಒಳಗ V2 ಬಂದಾಗ ಪ್ಯಾಸಿವ್ ವಾಯ್ಸ್ ಒಳಗೆ ಏನೇನ್ ಹೆಲ್ಪಿಂಗ್ ವರ್ಬ್ ಬರ್ತಾವು ಹೇಳ್ರಿ ನೋಡೋಣ. ಆದಷ್ಟು ಸಾಧ್ಯವಾದಷ್ಟು ಒಂದು ಎಕ್ಸಾಂಪಲ್ ಕೊಟ್ಟು ಬಿಡ್ರಿ ನೋಡೋಣ. ಎಂತ ಎಕ್ಸಾಂಪಲ್ ಹೇಳ್ತೀರಿ, ಎಂತ ಎಕ್ಸಾಂಪಲ್ ಕೊಡ್ತೀರಿ, ನಾನು ನೋಡ್ತೇನೆ. ಅದು ಬಹಳಷ್ಟು ಜನ ಎಕ್ಸಾಂಪಲ್ಗಳನ್ನ ಕೊಡ್ರಿ. ಬಹಳಷ್ಟು ಜನ ಏನ್ ಮಾಡ್ರಿ, ಎಕ್ಸಾಂಪಲ್ ಜಾಸ್ತಿ ಎಕ್ಸಾಂಪಲ್ಗಳಾಗಿರ್ಬೋದು, ಕ್ವಶನ್ಸ್ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಾಗಿರ್ಬೋದು. ನೀವು ಕಮೆಂಟ್ ಸೆಕ್ಷನ್ ಒಳಗ ನಿಮ್ಮ ಒಂದು ಟ್ಯಾಲೆಂಟ್ ಅನ್ನು ತೋರಿಸ್ರಿ. ಎಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತ್ರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಟ್. ನೆಕ್ಸ್ಟ್ ನೋಡ್ರಿ. ಓಕೆ, ಸಾರಿ. ಸ್ಪಾಟ್ ದ ಗ್ರಾಮೆಟಿಕಲ್ ಎರರ್ ಇನ್ ದ ಗಿವನ್ ಸೆಂಟೆನ್ಸ್. ಹೌದಾ, ಏನೈತ್ರಿ, ಸಪೋಸಿಂಗ್ ಇಫ್ ಇಟ್ ರೈನ್ಸ್ ಹೆವಿಲಿ ಡ್ಯೂರಿಂಗ್ ದ ಈವ್ನಿಂಗ್ ಶಿಫ್ಟ್, ವಿಲ್ ದ ಎಕ್ಸಾಮ್ ಬಿ ಪೋಸ್ಟ್ಪೋನ್ ಟು ದ ನೆಕ್ಸ್ಟ್ ವೀಕ್. ಓ ಮೈ ಗಾಡ್, ಹೆಂಗ ಕ್ವಶನ್ ನೋಡ್ರಿ ಅಲ್ಲ, ಬಾರಿ ಕೇಳನಲ್ರಿ. ಎಲ್ಲಿ ತಪ್ಪೈತಿ ಆನ್ಸರ್ ಮೈಂಡ್ ಒಳಗೆ ಮಾಡ್ಕೊಂಡ್ರಿ. ಎಸ್ ನೋಡ್ರಿ, ಸಪೋಸ್ ಇಫ್ ಇಟ್ ರೈನ್ಸ್ ಅಂತಕ್ಕಂಥದನ್ನ ಕೇಳ. ಹೌದಾ, ಒಂದು ತಿಳ್ಕೊಂಡ್ಬಿಡ್ರಿ, ಇಫ್ ಅಂದ್ರೆ ಏನು, ಸಪೋಸ್ ಅಂದ್ರೆ ಏನು. ಓಕೆ, ಇಫ್ ನೀನು ಅಲ್ಲಿ ಬಂದರೆ, ಇಫ್ ಅಂತಕ್ಕಂಥದ್ದು ನೀನು ಸಪೋಸ್ ನೀನು ಅಲ್ಲಿ ಬಂದರೆ, ಎರಡಕ್ಕೂ ಮೀನಿಂಗ್ ಏನೈತಿ, ಎರಡಕ್ಕೂ ಮೀನಿಂಗ್ ಏನೈತ್ರಿ, ಸೇಮ್ ಐತಿ. ಈ ಮೀನಿಂಗ್ ಎರಡು ಸೇಮ್ ಇದ್ದಾಗ, ಈ ಮೀನಿಂಗ್ ಏನದವ್ರಿ, ಎರಡು ಸೇಮ್ ಇದ್ದಾಗ ನಾವೇನ್ ಬಳಸ್ಬೇಕು, ಒಂದು ಇಫ್ ಬಳಸ್ಬೇಕು, ಇಲ್ಲ ಏನ್ ಬಳಸ್ಬೇಕು, ಸಪೋಸ್ ಬಳಸ್ಬೇಕು. ಸಪೋಸಿಂಗು ಸಪೋಸು ಏನೈತಿ, ಎರಡರಾಗ ಒಂದು ಬಳಸ್ಬೇಕು. ಇದನ್ನಾರ ಬಳಸು, ಇದನ್ನಾರ ಬಳಸು ಅಂತ. ಹೌದಾ, ಹಂಗಿದ್ದ ಮುಂದೆ ಇಲ್ಲಿ ಏನೈತಿ, ಆಲ್ರೆಡಿ ಸಪೋಸ್ ಅಂತಕ್ಕಂಥದ್ದು ಐತಿ, ಮತ್ತೆ ಯಾಕೆ ಇಫ್ ಬಳಸ್ತೀರಿ. ದಿಸ್ ಇಸ್ ದ ಗ್ರಾಮೆಟಿಕಲ್, ಇದು ನಮ್ದೇನ್ರಿ ಗ್ರಾಮೆಟಿಕಲ್ ಎರರ್. ಎರಡರಾಗ ಒಂದು ಬಳಸಲ್ಲ. ಎರಡನ್ನು ಎರಡು ದೋಣಿ ಮೇಲೆ ಕಾಲು ಇಡಕ್ ಹೋಗ್ಬೇಡ್ರಪ್ಪ. ಎರಡರಾಗ ಇದ್ರ ಮೇಲೆ ನಿಂದ್ರಿ, ಇದ್ರ ಮೇಲೆ ನಿಂದ್ರಿ. ಎರಡರಾಗ ಒಂದು ಬಳಸ್ರಿಲ್ಲ. ಹೌದಾ, ಹೇಳಕತ್ತಿಲ್ರಿ. ನೆಕ್ಸ್ಟ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ಕಂಡೀಷನಲ್ ವರ್ಬ್. ಓಕೆ, ಯಾವ ಕಂಡೀಷನಲ್ ಐತಿ, ಒಂದಕ್ಕೆ ಇಫ್ ಕಂಡೀಷನಲ್ ಐತಿ, ಇಫ್ ಕಂಡೀಷನಲ್ ಐತಿ. ಇಲ್ಲಿ ಏನೈತಿ, ರಿಸಲ್ಟ್ ಐತಿ, ಕಂಡೀಷನಲ್ ವರ್ಬ್ ಅನ್ನ ಯಾವ್ದು ಬರ್ತದೆ ಅಂತ. ಇದು ಕಂಡೀಷನಲ್ ಒಳಗೆ ಯಾವ್ದು ವರ್ಬ್ ಬರ್ತದೆ. ಓಕೆ, ಮೂರು ಕ್ಲಾಸ್ಗಳದಾವ. ಓಕೆ, ಫಸ್ಟ್ ಕ್ಲಾಸ್ ಇಫ್ ಕ್ಲಾಸ್ ಒಳಗೆ ಫಸ್ಟ್ ಏನು ಬರ್ತದ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರ್ತದ. ಎರಡನೇದು ಸಿಂಪಲ್ ಪಾಸ್ಟ್ ಟೆನ್ಸ್ ಬರ್ತದ. ಮೂರನೇದು ಏನು ಬರ್ತದ, ಹ್ಯಾಡ್ ಪ್ಲಸ್ V3 ಅಂತಕ್ಕಂಥದ್ದು. ಓಕೆ, ಇಲ್ಲಿ ಏನು ಬರ್ಬೇಕಂದ್ರ, ಇಫ್ ದ ಕ್ಯಾಂಡಿಡೇಟ್ಸ್ ಹಾರ್ಡ್ ಫ್ರಾಮ್ ದ ಬಿಗಿನಿಂಗ್ ಆಫ್ ದ ಇಯರ್ಸ್ ದೇ ವುಡ್ ಹ್ಯಾವ್ ಕ್ಲಿಯರ್ಡ್ ದ ಟೈರ್ 1 ಕಟ್ ಆಫ್ ಈಸಿಲಿ. ಮೈಂಡ್ ಒಳಗನ ಆನ್ಸರ್ ಮಾಡ್ಕೊಂಡಿರಿ, ಆನ್ಸರ್ ಮಾಡ್ಕೊಂಡಿರಲ್ಲ.
ಎಸ್ ಹಂಗಿದ್ದಾಗ ಇಲ್ಲಿ ನೋಡ್ರಿ ಇಲ್ಲಿ ಏನ್ ಕೇಳೋಣ ಅಂದ್ರೆ ದೇ ವುಡ್ ಹ್ಯಾವ್ ಅಂತಕ್ಕಂಥದ್ದು ಕೇಳೋಣ. ರಿಸಲ್ಟ್ಸ್ ಒಳಗೆ ಏನ್ ಮಾಡ್ಯಾನ್ರಿ ವುಡ್ ಪ್ಲಸ್ ಹ್ಯಾವ್ ಅಂತಕ್ಕಂಥದ್ದು ಪ್ಲಸ್ V3 ಇವು ಮೂರು ಕಂಡೀಷನಲ್ ಇಲ್ಲಿ ಕರೆಕ್ಟ್ ಐತಿ. ಇಲ್ಲಿ ಕರೆಕ್ಟ್ ಇದ್ದಾಗ ನಮ್ ಹಿಂದಿನ ಕಂಡೀಷನ್ ಒಳಗೆ ಏನ್ ಬರ್ಬೇಕಂದ್ರೆ ಹ್ಯಾಡ್ ಪ್ಲಸ್ V3 ಬರ್ಬೇಕು. ಎಲ್ಲೈತಿ ನೋಡ್ರಿ ಇದು ಆನ್ಸರ್. ಯಾವ ಬರಂಗಿಲ್ಲ ವರ್ಕ್ ಬರಂಗಿಲ್ಲ ವುಡ್ ವರ್ಕ್ ಬರಂಗಿಲ್ಲ. ಹೌದಾ ಈ ವುಡ್ ವರ್ಕ್ ಅಂತಕ್ಕಂಥದ್ದು ಬಂತಂದ್ರ ಇದು ಸೆಕೆಂಡ್ ಕಂಡೀಷನಲ್. ಅದು ಎತ್ರ ಬರ್ತದೆ ರಿಸಲ್ಟ್ ಒಳಗೆ ಬರ್ತೈತ್ರಿ ನಾಟ್ ಕಂಡೀಷನಲ್ ಒಳಗಲ್ಲ ಕಂಡೀಷನಲ್ ರಿಸಲ್ಟ್. ಓಕೆ ಇವೆಲ್ಲವುಗಳನ್ನು ನಾವೇನ್ ಮಾಡ್ಬೇಕು ಬಹಳಷ್ಟು ಯಥಾವತ್ತಾಗಿ ಏನ್ ಮಾಡ್ಬೇಕು ಇವುಗಳಿಗೆ ಒತ್ತು ಕೊಟ್ಟು ಸ್ಟಡಿ ಮಾಡಿರ್ಬೇಕು. ಇಪ್ಪು ಕ್ಲಾಸ್ ಮೇಲೆ ಎಂತ ಚಂದ ಕ್ಲಾಸ್ ಮಾಡೇನ್ರಿ ಹೋಗಿ ಯಾರು ನೋಡಿಲ್ಲ ಅದನ್ನ. ನೀವು ನೋಡ್ತೀರ ನಿಮ್ಮ ಸಂಬಂಧ ಅಷ್ಟು ಡೀಪ್ ಆಗಿ ಕ್ಲಾಸ್ ಮಾಡಿ ಆಮೇಲೆ ಅನಿಸ್ಬಿಡ್ತು ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಟ್ಟು ಎದಕ್ ಕೊಡ್ಬೇಕು ನಾ ಅನಿಸ್ಬಿಡ್ತು. ಹೌದಿಲ್ರಿ ನೋಡ್ಯಾರ ಇಲ್ಲ ಅಂತಲ್ಲ ನಾನು ನೋಡಿದವ್ರಿಗೆ ಹೇಳಾಕತ್ತಿಲ್ಲ. ಬಹಳಷ್ಟು ಜನರಿಗೆ ರೀಚ್ ಆಗ್ಬೇಕಲ್ಲ ಅಷ್ಟು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೊಂದು ಪ್ರತಿಫಲ ಸಿಗ್ಬೇಕಲ್ರಿ. ಹೌದಾ ಎಸ್ ನಾವೆಲ್ಲ ಎದಕ್ಕೊಂದು ಆಸೆ ಪಡ್ತೀವಿ ಅಂದ್ರೆ ಬಹಳಷ್ಟು ಜನ ನೋಡ್ಲಿ ಬಹಳಷ್ಟು ಜನರಿಗೆ ನಮ್ಮ ಒಂದು ರೀಚ್ ಆಗಲಿ ಅಂತಕ್ಕಂಥದ್ದು ಮುಖ್ಯ ಉದ್ದೇಶ. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ. ಸೆಲೆಕ್ಟ್ ದ ಆಪ್ಷನ್ ರೆಕ್ಟಿಫೈಸ್ ದ ಎರರ್ ಇನ್ ದ ಅಂಡರ್ಲೈನ್ಡ್ ಫ್ರೇಸ್. ಓಕೆ ಏನ್ ಕೊಟ್ಟಾರ ನೋಡ್ರಿ ಟೈಮ್ ಕೊಡ್ಲಿ ತಗೊಳ್ರಿ ಟೈಮ್ ತಗೊಳ್ರಿ ನೋಡ್ರಿ ಆರಾಮ್ಸೆ ನೋಡ್ರಿ ಟೈಮ್ ಇರ್ತೈತಿ ನಿಮಗೆ. ಎಸ್ ಬರೋರೆ 26 27 ಡನ್. ಓಕೆ ಇಲ್ಲಿ ಏನೈತೆ ಅಂದ್ರೆ ಡೈನಾಮಿಕ್ ನೇಚರ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ ಡಿಮಾಂಡ್ಸ್ ದ ಎವ್ರಿ ಒನ್ ಸ್ಟೂಡೆಂಟ್ಸ್ ಅಕಸ್ಟಮ್ಸ್ ಹಿಮ್ಸೆಲ್ಫ್ ವಿತ್ ಫ್ರೀಕ್ವೆಂಟ್ ಚೇಂಜಸ್ ಅಂತಕ್ಕಂಥದ್ದು. ಹೌದಾ ಯಾವಾಗಿರ್ಲು ನೋಡ್ರಿ ಇಲ್ಲಿ ಅಕಮ್ಸ್ಟಮ್ಸ್ ಅಂತಕ್ಕಂಥದ್ದು ಬರಂಗಿಲ್ಲ. ಓಕೆ ಈ ಎವ್ರಿ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಕೇಳೋ ಮುಂದೆ ಏನಾಗ್ತೈತದ ಪ್ಲೂರಲ್ ಆಗಿ ಹೋಗ್ತದೆ. ಓಕೆ ಎವ್ರಿ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಕತ್ತಾರ ಇದು ಸಿಂಗ್ಯುಲರ್ ಇರ್ತೈತಿ ಬಟ್ ಎವ್ರಿ ಸ್ಟೂಡೆಂಟ್ ಅಂದಾಗ ಎಲ್ಲ ಗುಂಪನೇ ಇರ್ತದೆ. ಹೌದಾ ಹಂಗಿದಾಗ ನಾವು ಈ ತರ ಏನು ಬರಿಬಹುದು ಆನ್ಸರ್. ಹೌದಾ ಇಲ್ಲಿ ನೋಡ್ರಿ ಹಿಮ್ಸೆಲ್ಫ್ ವಿತ್ ಅಂತ ಬರಂಗಿಲ್ಲ ಯಾಕಂದ್ರೆ ಅಕಮ್ಸ್ಟನ್ಸ್ ಜೊತೆಗೆ ಏನ್ ಬರ್ತದ ಟೂನ ಬರ್ತದ ಇಲ್ಲಿ ಎಸ್ ಅಂತಕ್ಕಂಥ ರಿಮೂವ್ ಮಾಡ್ತೀವಿ. ದಿಸ್ ಈಸ್ ದ ಆನ್ಸರ್ ನೋಡಿ ನಮ್ಮ ಆನ್ಸರ್. ಓಕೆ ಅಕಮ್ಸ್ಟಮ್ ಹಿಮ್ಸೆಲ್ಫ್ ಟು ಫ್ರೀಕ್ವೆಂಟ್ ಚೇಂಜಸ್. ಹೌದಾ ಇಲ್ಲಿ ವಿತ್ ಬರಂಗಿಲ್ಲ ನೆನಪಿಟ್ಕೊಡಿ. ಅಕಮ್ಸ್ಟಮ್ಸ್ ಜೊತೆಗೆ ಏನ್ ಬರ್ತೈತಿ ಫಿಕ್ಸ್ಡ್ ಪ್ರಿಪೋಸಿಷನ್ ಟೂ ಬರ್ತೈತಿ ಅದು ಇಲ್ಲಿ ಎಸ್ ಅಂತಕ್ಕಂಥದ್ದು ನಾವು ಬಳಸಂಗಿಲ್ಲ. ಓಕೆ ಎಸ್ ಅಕಸ್ಟಮ್ ಹಿಮ್ಸೆಲ್ಫ್ ಟು ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಹೌದಾ ಕೆಲವೊಂದಿಷ್ಟು ಸಲ ಹೆಂಗ ಆಗ್ತದ ನೀವು ಫಿಕ್ಸ್ಡ್ ಪ್ರಿಪೋಸಿಷನ್ ಹಿಂಗ್ ದೂರ ಕೊಟ್ಟಾಗೂ ಕೂಡ ಅದ್ರ ಜೊತೆಗೆ ಅದ ಬರ್ಬೇಕು. ಅದು ಐ ಪ್ರಿಫರ್ ಟೀ ದ್ಯಾನ್ ಕಾಫಿ ಟೀ ಟು ಕಾಫಿ ಅಂತ ಹೆಂಗ್ ಹೇಳ್ತಿರ್ಲ ಅದೇ ರೀತಿಯಾಗಿ ಇದನ್ನ ಇಲ್ಲಿ ನಡಕ್ ಹಿಮ್ಸೆಲ್ಫ್ ಅನ್ನೋದು ಕೊಟ್ಟಾನ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಹೌದಾ ಅದ್ರಲ್ಲಿ ನೋಡಿ ಇಲ್ಲಿ ಅಕಸ್ಟಮ್ಸ್ ಜೊತೆಗೆ ಏನ್ ಬರ್ಬೇಕು ವಿತ್ ಅಂತಕ್ಕಂಥದ್ದು ಬರೋದಲ್ಲ ಟೂ ಬರ್ಬೇಕಲ್ಲಿ. ಟೂ ಅಂತಕ್ಕಂಥ ಒಂದು ಪ್ರಿಪೋಸಿಷನ್ ಬರ್ಬೇಕು ಅಂದಾಗ ಏನಾಕೈತಿ ಆನ್ಸರ್ ರೈಟ್ ಆಕೈತಿ ಇಲ್ಲಾಂದ್ರೆ ಏನಾಕೈತಿ ರಾಂಗ್ ಆಕೈತಿ. ಓಕೆ ಇವೆಲ್ಲ ಕಂಡೀಷನ್ಸ್ಗಳು ನಿಮ್ಗೆ ಗೊತ್ತಿರ್ಬೇಕು. ಅಲ್ಲಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳ ಮೇಲೆ ಫೋಕಸ್ ಮಾಡ್ಬೇಕು. ಇದ್ರ ಮೇಲೆ ಫೋಕಸ್ ಮಾಡ್ಬೇಕು ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೇಲೆ ಫೋಕಸ್ ಮಾಡಿ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಒಮ್ಮೆ ತಿಳಿದ್ಬಿಟ್ಟು ಅಂದ್ರೆ ನಿಮಗೆಲ್ಲ ಏನಾಕೈತೆ ಅಂದ್ರೆ ಗ್ರಾಮರ್ ಬಹಳಷ್ಟು ಈಸಿ ಆಗಿಬಿಡುತ್ತೆ. ಓಕೆ ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತಲ್ರಿ. ಎಸ್ ಅದೇ ರೀತಿಯಾಗಿ ಏನು ಮಾಡೋಣ ಅಂದ್ರೆ ಮತ್ತೆ ಮುಂದಿನ ವಿಡಿಯೋ ಒಳಗೆ ಹೆಚ್ಚಿನ ವಿಷಯಗಳು ಹೆಚ್ಚಿನ ಬಹಳಷ್ಟು ಹೊರಗಿನ ವಿಷಯ ತಗೊಂಬಂದ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ ಮತ್ತೆ ಸಿಗೋಣ ಅಂತ ಹೇಳಿ ನಾನು ನಿಮ್ಮ ನಾಗರಾಜ್ ಸಾಗರ್. ಥ್ಯಾಂಕ್ ಯು ಸೋ ಮಚ್.